ಗ್ರಾಮ ಶ್ರೀ ಕೋದಂಡರಾಮಸ್ವಾಮಿ ರಥೋತ್ಸವ ಕಾರ್ಯಕ್ರಮ ಚೇಳೂರಿನಲ್ಲಿ ಶ್ರೀ ರಾಮಾಂಜನೇಯ ರೆಡ್ಡಿ ಅವರ ಸಮ್ಮುಖದಲ್ಲಿ ರಥಸಪ್ತಮಿ ಸಂದರ್ಭವಾಗಿ ಚೇಳೂರಿನಲ್ಲಿ ಭಾರಿ ಅದ್ದೂರಿಯಾಗಿ ನೆರವೇರಿಸಿಕೊಟ್ಟರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶಾಸಕರು, ತಾಲೂಕು ದಂಡಾಧಿಕಾರಿಗಳು ಕುಮಾರಿ ಶ್ವೇತಾ ಮೇಡಂ ಅವರು ಭಾಗವಹಿಸಿ ಸೀತಾರಾಮಸ್ವಾಮಿಯವರಿಗೆ ಪೂಜಾ ಕಾರ್ಯಕ್ರಮವನ್ನು ಮಾಡಿ ರಥವನ್ನು ಎಳೆದು ಸಂತಸ ಉಂಟು ಮಾಡಿದರು. ಸುಮಾರು ಜನ ಸೇರಿ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟರು. ಈ ಕಾರ್ಯಕ್ರಮದಲ್ಲಿ ಮಾತನಾಡಿ ಈ ಕ್ಷೇತ್ರಕ್ಕೆ ಮಳೆ ಬೆಳೆ ಚೆನ್ನಾಗಿ ಬರಲಿ ಎಂದು ಹಾರೈಸಿದರು. ವರದಿಗಾರರು ನಾಗರಾಜ್. ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ఈ దినము రథోత్సవం ముందు ఎట్లా జరిగినో ఇంకా బాగా జరుగుతూ ఉంటుంది. జనాలంతా వచ్చి ఆంజనేయ స్వామి, కోదండరామ ఆంజనేయ స్వామి ఆశీర్వాదం తీసుకొని సుఖంగా సంతోషంగా పోవాలని చెప్పేసి అందరినీ కోరుకుంటూ ఉంటారు. అట్లే ఈడ సంతర్పణ ఉంటుంది. దాన్ని కూడా సంతర్పణలో కూడా భోజనాలు చేసుకొని అందరికీ పోవాలి. ಈ ದಿನ ಚೇಳೂರಿನಲ್ಲಿ ಶ್ರೀರಾಮಾಂಜನೇಯ ಸ್ವಾಮಿಯ ರಥಸಪ್ತಮಿ ದಿವಸ ಇವತ್ತು ರಥ ನಡೀತಾ ಇದೆ. ಆ ಭಗವಂತ ಒಳ್ಳೆಯದು ಮಾಡಬೇಕು. ಈ ಒಂದು ಭಾಗಕ್ಕೆ ಒಳ್ಳೆ ಮಳೆ ಬಂದು ಬೆಳೆಗಳಾಗಿ ರೈತರು ಸಂತೋಷದಿಂದಿರಬೇಕು ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಹಾಗೆ ಈ ದೇವರ ಒಂದು ಇದು ಅಷ್ಟೇ ಭಾರಿ ಪವರ್ಫುಲ್ ಅಂತ ಈ ಏರಿಯಾದಲ್ಲಿ ಮಾತನಾಡೋದು. ಈ ಒಂದು ರಥಕ್ಕೆ ಬಂದು ಅವ್ರು ಏನೇ ಇಷ್ಟಗಳಿದ್ರು ಭಗವಂತನಿಗೆ ಅರ್ಪಿಸಿದಾಗ ಆ ಕೆಲಸಗಳಾಗುತ್ತೆ ಅಂತ ನಂಬಿಕೆ. ಅನೇಕ ಜನ ಈ ಒಂದು ರಥೋತ್ಸವದಲ್ಲಿ ಪಾಲ್ಗೊಳ್ತಾರೆ. ಭಗವಂತ ಇನ್ನಷ್ಟು ಅವ್ರಿಗೆ ಒಳ್ಳೆಯದು ಮಾಡಬೇಕು ಅಂತ ತಮ್ಮ ಮಾಧ್ಯಮ ಮುಖಾಂತರ ನಾನು ಕೊಟ್ಕೊಳ್ತೀನಿ.